ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಭಾರ್ಗವಿ ರಾಣಿನ ಕೇಳ್ತಾ ಇರ್ತಾರೆ, ನಿಮ್ಮಮ್ಮ ಎಷ್ಟು ವರ್ಷದಿಂದ ಜೈಲಲ್ಲಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಾ ಅಂದಾಗ, ಗೊತ್ತು ಮೇಡಮ್, ನಮ್ಮಮ್ಮ 10 ವರ್ಷದಿಂದ ಜೈಲಲ್ಲಿದ್ದಾರೆ. ಅದು ಅಲ್ಲದೆ ನಾನು ಹುಟ್ಟಿದ್ದು ಸಹ ಜೈಲಲ್ಲೇ. ಆಮೇಲೆ ನಾನು ಅಲ್ಲಿರಬಾರ್ದು ಅಂತ ನನ್ನನ್ನು ಜೈಲಿಂದ ವಾಪಸ್ ಕಳಿಸಿದ್ರು ಅಂತ ರಾಣಿ ಹೇಳ್ತಾಳೆ. ಅದನ್ನು ಕೇಳಿ ಪಾಪ ಭಾರ್ಗವಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಮನಸ್ಸಲ್ಲೇ ಭಾರ್ಗವಿ ಹೇಳ್ತಿರ್ತಾಳೆ, ಪಾಪ ಹುಟ್ದಾಗಿಂದ ಜೈಲಲ್ಲೇ ಇದ್ದು ಈಗ ಹೊರಗೆ ಬಂದ ತಕ್ಷಣ ಈ ಹುಡುಗಿ ಅಮ್ಮನಿಂದ ಎಷ್ಟು ದೂರದಲ್ಲಿದ್ದಾಳೆ, ಅಮ್ಮನಿಂದ ದೂರಾಗಿ ಎಷ್ಟು ಸಂಕಟ ಅನುಭವಿಸ್ತಿದ್ದಾಳೆ ಅಂತ ಭಾರ್ಗವಿ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಆಯಿತು, ಈ ಕೇಸ್ ಬಗ್ಗೆ ಮಾತಾಡೋಣ. ಆದರೆ ನಿಮ್ಮ ಮನೇಲಿ ಯಾರಾದ್ರು ದೊಡ್ಡೋರಿದ್ದಾರಾ, ಅಂದರೆ ನಿಮ್ಮ ಅಪ್ಪ ಇದ್ದಾರಾ ಅಂತ ಕೇಳ್ತಾರೆ. ಆದರೆ ರಾಣಿಗೆ ಬಾಲನಂತೂ ಅಪ್ಪ ಅಂತ ಒಪ್ಕೊಳ್ಳೋಕ್ಕೆ ಒಂಚೂರು ಇಷ್ಟ ಇಲ್ಲ. ಅವಳು ಏನೂ ಮಾತಾಡ್ತಿರಲ್ಲ. ಆವಾಗ ಭಾರ್ಗವಿ ಇದ್ದಳು, ಓ ಈ ಮಗುಗೆ ಅಪ್ಪ ಇಲ್ಲ ಅಂದ್ಕೊಂಡು, ನಿನಗೆ ಅಪ್ಪ ಇಲ್ವಾ, ಸಾರಿ ಅಂತ ಹೇಳಿ, ಸರಿ ಬೇರೆ ಯಾರು ದೊಡ್ಡೋರಿದ್ದಾರೆ ಅಂದಾಗ, ಮಾಮ ಇದ್ದಾರೆ, ಅತ್ತೆ ಇದ್ದಾರೆ, ಅಜ್ಜಿ, ಲೋಹಿತ, ಚಂದು ಎಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಸರಿ ಹಾಗಾದರೆ ನಿನ್ನ ಮಾವನೇ ಕರ್ಕೊಂಡು ಬರೋಣ, ಇದ್ರ ಬಗ್ಗೆ ಕೇಸ್ ಬಗ್ಗೆ ಮಾತಾಡೋಣ. ಈ ಕೇಸ್ ಬಗ್ಗೆ ಯಾವ್ದಾದ್ರು ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಈ ಕೇಸ್ ಬಗ್ಗೆ ಅಂತೆಲ್ಲ ಕೇಳ್ತಾರೆ. ಆವಾಗ ಏನು ಸಹ ಮಾತಾಡೋದೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನನ್ನ ಮಾವ ದೊಡ್ಡ ಲಾಯರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ, ಅವ್ರೇನಾದ್ರು ಸೊಲ್ಯೂಷನ್ ಕೊಡ್ಬೋದು, ಬಾ ಹೋಗೋಣ ಅಂದ್ಕೊಂಡು ಭಾರ್ಗವಿ ರಾಣಿನ JP ಪಾಟೀಲ್ ಹತ್ರ ಕರ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ಒಂದು ಕಡೆ JP ಪಾಟೀಲ್ ಹತ್ರ ಬಾಲ ಎಲ್ಲ ಹೇಳ್ತಿರ್ತಾನೆ. ಅಂದರೆ ಫಸ್ಟು ಈ ಕೇಸಲ್ಲಿ ನಾನೇ ಸಾಕ್ಷಿ ಹೇಳಿದ್ದು, ಅಂದರೆ ಆ ವರ್ಧ ಹಾಗೆ ನಂಬಿಸಿದ್ದ ನನ್ನನ್ನು, ನನ್ನ ಹೆಂಡತಿನೇ ಕೊಲೆ ಮಾಡಿದ್ದು ಅಂತ ನಾನೇ ಹೇಳಿದ್ದೀನಿ. ಆದರೆ ಪಾಪ ಕಾವೇರಿ ಯಾವುದೇ ರೀತಿ ತಪ್ಪು ಮಾಡೇ ಇಲ್ಲ, ಆ ಕೊಲೆ ಮಾಡಿರೋದು ಕಾವೇರಿಯೇ ಅಲ್ಲ ಅಂತ ಹೇಳ್ತಾಳೆ. ಆವಾಗ JP ಪಾಟೀಲಿಗೂ ವರ್ಧನ ಅಂದರೆ ವರ್ಧ ದೊಡ್ಡ ಅವನು ದೊಡ್ಡವನು ಅಂದರೆ ದೊಡ್ಡ ವ್ಯಕ್ತಿ ಅಂತ ಗೊತ್ತಿರುತ್ತೆ. ಹಾಗಾಗಿ JP ಪಾಟೀಲ್ ಅವರಿಗೂ ವರ್ಧನ್ ಬಗ್ಗೆ ಗೊತ್ತಿರುತ್ತೆ. ಹಾಗಾದರೆ ಈ ಕೇಸ್ ವರ್ಧ ಇರೋದಾ, ಆದರೆ ತುಂಬ ಕಷ್ಟ ಇದೆ ಈ ಕೇಸ್ ಗೆಲ್ಲಕ್ಕೆ ಅಂದಾಗ, ಇಲ್ಲ ಸರ್, ಕಾವೇರಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಪಾಪ ಬಾಲನ ಹತ್ರ ಇರೋದೆಲ್ಲ ತೋರಿಸ್ತಾರೆ, ಇನ್ನೂ ಬೇಕಾದರೆ ನಾನು ಕಲೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಆದರೆ JP ಪಾಟೀಲ್ ಅವರು ನೋಡಿ, ಈ ಕೋರ್ಟು ಬರೀ ನಂಬಿಕೆ ಅಥವಾ ತಪ್ಪೇ ಮಾಡಿಲ್ಲ ಅಂತ ಕೇಳಲ್ಲ, ಸಾಕ್ಷಿ ಕೇಳುತ್ತೆ. ಸಾಕ್ಷಿ ಏನಾದ್ರು ಇದೆಯಾ ಅಂದಾಗ, ಬಲವಾದ ಸಾಕ್ಷಿ ಇನ್ನೂ ಇಲ್ಲ ಸರ್ ಅಂದಾಗ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಆದರೆ ಪಾಪ ಬಾಲ JP ಪಾಟೀಲ್ ಅವ್ರ ಕಾಲಿಗೆ ಬಿದ್ದು, ಸರ್ ಹೇಗಾರು ಮಾಡಿ ಈ ಕೇಸ್ನ ವಿನ್ ಮಾಡಿಕೊಡಿ ಸರ್, ಈ ಕೇಸ್ನ ನೀವೇ ತಗೊಳ್ಬೇಕು, ಯಾಕಂದರೆ ಈ ಕೇಸಿಂದ ನಾನು ನನ್ನ ಹೆಂಡತಿ ಮಗುವಿಂದ ದೂರ ಆಗಿದ್ದೀನಿ, ಅದಕ್ಕಿಂತ ಹೆಚ್ಚು ನನ್ನ ಮಗಳು ಮತ್ತು ನನ್ನ ಹೆಂಡತಿ ಅವರಿಬ್ಬರು ದೂರ ಆಗಿ ನನ್ನ ಮಗಳು ನೋವು ಅನುಭವಿಸೋದು ನನಗೆ ನೋಡೋಕ್ಕಾಗ್ತಿಲ್ಲ ಅಂತ ಅಳ್ತಾ ಕಾಲಿಗೆ ಬಿದ್ದು ಕೇಳ್ತಿರ್ತಾರೆ. ಅದೇ ಸಂದರ್ಭಕ್ಕೆ ಈ ಕಡೆ ರಾಣಿ ಮತ್ತು ಭಾರ್ಗವಿ ಬರ್ತಾ ಇರ್ತಾರೆ. ದೂರದಲ್ಲೇ ರಾಣಿ ನೋಡ್ತಿರ್ತಾರೆ, ನನ್ನ ಮಗಳು ಪಾಪ ತುಂಬ ನೊಂದ್ಕೊಂಡಿದ್ದಾಳೆ, ಈ ಕೇಸ್ನ ಹೇಗಾರು ವಿನ್ ಮಾಡಿ ಅಂತ ಅವ್ರ ಕಾಲಿಗೆ ಬೀಳ್ತಿ ಕೇಳ್ತಿರೋದು ನೋಡಿ ಪಾಪ ರಾಣಿಗೆ ದೂರದಿಂದ ಒಂದು ಕಡೆ ಬೇಜಾರಾಗ್ತಿರುತ್ತೆ. ಅಷ್ಟೊತ್ತಿಗೆ ಬಾಲ ರಾಣಿ ಮತ್ತು ಭಾರ್ಗವಿಯವ್ರನ್ನ ನೋಡಿ ಹಾಗೆ ನಿಂತ್ಬಿಡ್ತಾನೆ. JP ಪಾಟೀಲ್ ಅವರು ಹೇಳ್ತಾರೆ, ಅಯ್ಯೋ ಕಾಲಿಗೆಲ್ಲ ಬೀಳಬೇಡಿ, ನಿಲ್ಲಿ ನಿಲ್ಲಿ, ಎದ್ದೇಳಿ ಅಂತ ಎಬ್ಬಿಸ್ತಿರ್ತಾನೆ. ಅಷ್ಟೊತ್ತಿಗೆ ಭಾರ್ಗವಿ ಬಂದ ತಕ್ಷಣ JP ಪಾಟೀಲ್ ಅವ್ರು ಹೇಳ್ತಾರೆ, ಅಂದರೆ ಭಾರ್ಗವಿಯನ್ನೇ ಫಸ್ಟ್ ಹೇಳ್ತಾರೆ, ಮಾವ ನೀವು ಮೊನ್ನೆ ಅಷ್ಟೇ ಕಾವೇರಿ ಅಂದರೆ ಪೆರಲ್ ಬೇಲ್ ಮೇಲೆ ಹೊರಗೆ ಬಂದಿರೋ ಅವಳು ಮತ್ತೆ ಕಾಣೆ ಆಗಿದ್ಲಲ್ಲ, ಆ ಕೇಸ್ ಈಗ ಬಂದಿದೆ ಅಂದಾಗ JP ಪಾಟೀಲ್ ಅವ್ರು ಹೇಳ್ತಾರೆ, ಹೌದಾ, ಇವರು ಅಷ್ಟೇ ಅವ್ರ ಗಂಡ ಅಂತೆ, ಅದ್ರ ಬಗ್ಗೆ ಆ ಕೇಸ್ ಬಗ್ಗೆನೇ ಮಾತಾಡಕ್ಕೆ ಬಂದಿದ್ದಾರೆ ಅಂತ JP ಪಾಟೀಲ್ ಅವರು ಹೇಳ್ತಾರೆ. ಆವಾಗ ಭಾರ್ಗವಿಗೆ ಆಶ್ಚರ್ಯ ಆಗುತ್ತೆ. ಆವಾಗ ಅಪ್ಪ ಅಂತ ಕೇಳಿದಾಗ ಈ ರಾಣಿ ಏನು ಮಾತೇ ಆಡಿರಲ್ಲ. ಆವಾಗ ರಾಣಿನ ಭಾರ್ಗವಿ ಕೇಳ್ತಾರೆ, ಹಾಗಾದರೆ ಇವ್ರು ನಿಮ್ಮ ಅಪ್ಪನ ಅಂತ ಕೇಳಿದಾಗ ರಾಣಿ ಮಾತ್ರ ಏನೂ ಮಾತೇ ಆಡಲ್ಲ. ಅಷ್ಟೊತ್ತಿಗೆ ಬಾಲ ಇದ್ದವನು ಹೇಳ್ತಾನೆ, ಮೇಡಮ್ ಈ ಕೇಸಿಂದ ನಾನು ನನ್ನ ಮಗಳು ಮತ್ತು ಹೆಂಡತಿಯಿಂದ ತುಂಬ ದೂರ ಆಗಿದ್ದೀನಿ, ಹಾಗಾಗಿ ಅವಳಿಗೆ ನನ್ನನ್ನು ಅಪ್ಪ ಅಂತ ಒಪ್ಕೊಳ್ಳೋಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ದೂರದಲ್ಲಿ ಸತ್ಯ ನೋಡ್ತಿದ್ದವನು ಸೀದಾ ಬಂದುಬಿಡ್ತಾನೆ, ಜೋರಾಗಿ ಬಂದವನು ಸತ್ಯ ಹೇಳಿಬಿಡ್ತಾನೆ, ಏ ರಾಣಿ, ನೀನು ಸ್ಕೂಲಿಗೆ ಹೋಗು ಅಂತ ಹೇಳಿದ್ದು ತಾನೆ, ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದೆ ಅಂತ ಕೇಳ್ತಾರೆ. ತುಂಬ ರೇಗ್ಬಿಡ್ತಾನೆ. ಅದನ್ನು ಕೇಳಿ ಬಾಲನಿಗೆ ಬೇಜಾರಾಗ್ಬಿಡುತ್ತೆ. ಯಾರಿಗಾದರೂ ಅಷ್ಟೇ ತಾನೆ, ತನ್ನ ಮಗಳಿಗೆ ಅಥವಾ ತನ್ನ ಮಗನಿಗೆ ಬೈತಾರೆ ಅಂದರೆ
ಯಾವ ತಂದೆ ತಾಯಿನೂ ಸುಮ್ಮನೆ ಇರಲ್ಲ. ಹಾಗೆ ಬಾಲ ಹೇಳ್ಬಿಡ್ತಾನೆ, ಸತ್ಯ ಯಾಕೆ ಜೋರು ಮಾಡ್ತಿದ್ಯಾ, ಯಾಕೆ ನನ್ನ ಮಗಳಿಗೆ ಬೈತಿದ್ಯಾ ಅಂದಾಗ, ಸುಮ್ಮನೆ ಇರೋ, ನೀನು ಯಾರು ಅಂದಾಗ, ನಾನು ಅವಳ ಅಪ್ಪ ಅಂತ ಜೋರಾಗಿ ಹೇಳ್ಬಿಡ್ತಾನೆ. ಏನು ಅಪ್ಪ ಅಂತೆ, ಅಪ್ಪ ಇವಳು ಸ್ಕೂಲಿಗೆ ಹೋಗೋದು ಬಿಟ್ಟು ಇಲ್ಲಿಗೆ ಬಂದಿದೀಯಾ, ಯಾಕೆ ಬಂದಿದೀಯಾ ಅಂತ ಕೇಳಿದಾಗ ರಾಣಿ ಇದ್ದಳು, ಮಾಮ ನಾನು ಲಾಯರ್ ಹುಡ್ಕಕ್ಕೆ ಬಂದೆ ಅಂದಾಗ ಸತ್ಯ ಹೇಳ್ತಾನೆ, ಅದಕ್ಕೆಲ್ಲ ನಾನು ಇಲ್ವಾ, ನಾನು ಹೇಳಿದ್ದೆ ತಾನೇ, ಹೇಗಾರು ಮಾಡಿ ಲಾಯರ್ನ ಹುಡುಕಿ ಈ ಕೇಸ್ನ ವಿನ್ ಮಾಡಿ ನಿಮ್ಮಮ್ಮನ ಆಚೆ ಕರ್ಕೊಂಬರ್ತೀನಿ ಅಂತ. ನಿನಗೆ ಯಾಕೆ ಅರ್ಜೆಂಟು, ಅದೂ ಅಲ್ಲದೆ ರೌಡಿಗಳು ನಿನ್ನನ್ನು ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಆ ವರ್ಧನ್ ಕಡೆಯವರು ನಿನ್ನ ಹಿಂದೆನೇ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಭಾರ್ಗವಿನೂ ಹೇಳ್ತಾರೆ, ಹೌದು ಸರ್, ನಾನು ಬರೋದಕ್ಕಿಂತ ಮುಂಚೆ ಇವಳ ಮೇಲೆ ಅಟ್ಯಾಕ್ ಆಗಿತ್ತು, ಅಂದರೆ ರೌಡಿಗಳು ಬಂದಿದ್ರು ಅಂತ ಹೇಳ್ತಾರೆ. ನೋಡಿದ್ಯಾ, ಕೇಳಿದ್ಯಾ, ಹಾಗಾಗಿನೇ ನಾನು ರಾಣಿಗೆ ಬೈದಿದ್ದು ಅಂತ ಬಾಲಂಗ್ ಹೇಳ್ತಾರೆ. ನನ್ನ ಸೊಸೆ ಮುಂದೆ, ಅಂದರೆ ನನ್ನ ಸೊಸೆ ಹತ್ರ ನಾನು ಹೇಗೆ ನಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು, ನಿನ್ನನ್ನು ಕೇಳಿ ತಿಳ್ಕೊಬೇಡ ಅಂದರೆ ನಿನ್ನನ್ನು ಕೇಳಿ ನಾನು ಹೇಗೆ ನಡ್ಕೋಬೇಕು ಅಂತ ಬೇಡ ಅಂತ ಸತ್ಯನೂ ಹೇಳ್ಬಿಡ್ತಾನೆ. ಈ ಕಡೆ ಸತ್ಯ ಬಾಲ ಸತ್ಯನ ಹತ್ರ, ಇವರು ಲಾಯರು, ಇವ್ರನ್ನ ಹೇಗಾರು ಮಾಡಿ ಈ ಸಾಕ್ಷಿ ಬಗ್ಗೆ ಅಂದರೆ ಕಾವೇರಿ ಕೇಸ್ ಬಗ್ಗೆ ತಗೊಳ್ಳೋಣ ಅಂತ ಮಾತಾಡ್ತಿದ್ದೀನಿ, ನೀನು ಬಾ ಅಂತ ಸತ್ಯನ ಎಷ್ಟೇ ಕೇಳಿದ್ರು ಅವನು ಅಲ್ಲಿ ನಿಲ್ತಾನೆ ಇರಲ್ಲ. ಭಾರ್ಗವಿಗೆ ಟ್ಯಾಂಕ್ಸ್ ಹೇಳಿ, ಮೇಡಮ್ ನೀವು ನನ್ನ ಸೊಸೆನ ಇವತ್ತು ಹುಡ್ಕೊಟ್ರಿ ಅಂತ ಹೇಳಿ ರಾಣಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಬಾಲ ಇದ್ದವನು ಜೆ.ಪಿ. ಪಾಟೀಲ್ ಅವರಿಗೂ ಮತ್ತು ಭಾರ್ಗವಿಗೂ, ಮೇಡಮ್ ಸರ್ ಹೇಗಾರು ಮಾಡಿ ಈ ಕೇಸ್ನ ತಗೊಳ್ಳಿ, ಇದರಲ್ಲಿ ನ್ಯಾಯ ಇದೆ ಅಂತ ಹೇಳಿ ನಾನು ಇನ್ನು ಬರ್ತೀನಿ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಈ ಕೇಸ್ನ ವಿನ್ ಮಾಡಿ ನಾನು ಇನ್ನೂ ಸಾಕ್ಷಿನ ಹುಡ್ಕೋಕ್ಕೆ ಸಹಾಯ ಮಾಡ್ತೀನಿ ಅಂತ ಎಲ್ಲ ಹೇಳಿ ಈ ಕಡೆ ಸತ್ಯನ ಹತ್ರ ಮಾತಾಡೋಕ್ಕೆ ಬೇಗ ಬರ್ತಾ ಇರ್ತಾನೆ. ಸತ್ಯ, ಒಂದು ನಿಮಿಷ ನಿಲ್ಲು, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಬಾಲ ಹೇಳ್ತಾನೆ. ಆದರೆ ಸತ್ಯನಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಒಂದು ಸಲ ನಂಬಿ ಮೋಸ ಹೋಗಿಬಿಟ್ಟಿದ್ದ, ಮತ್ತೆ ನಂಬಿ ಇವನೇನಾರು ಅಂದರೆ ಅವ್ರು ನಂಬ್ತಾನೆ ಇಲ್ಲ, ಬಾಲ ಒಳ್ಳೆಯವನು, ಅವ್ನು ಬದಲಾಗಿದ್ದಾನೆ ಅಂದರೆ ನಂಬ್ತಾನೆ ಇಲ್ಲ ಕಾವೇರಿ ಮತ್ತು ಸತ್ಯ. ಹಾಗಾಗಿ ನೋಡು, ನಾನು ನಿನ್ನನ್ನು ಈಗ ಒಂದು ಸಲ ನಂಬಿ ಮೋಸ ಹೋಗಿದ್ದೀನಿ, ಪದೇ ಪದೇ ನಂಬೋಕ್ಕೆ ಆಗಲ್ಲ. ನನ್ನ ತಂಗಿನ ಹೇಗೆ ಹೊರಗೆ ತರಬೇಕು, ಲಾಯರ್ನ ಹುಡುಕಬೇಕು ಅಂತ ಅದು ನನಗೆ ಚೆನ್ನಾಗಿ ಗೊತ್ತುಂಟು, ನೀನು ಸಹಾಯ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನೋಡು, ಇವರು ದೊಡ್ಡ ಲಾಯರು, ಹೇಗಾರು ಮಾಡಿ ಕೇಸ್ನ ವಿನ್ ಮಾಡ್ತಾರೆ, ನಾನು ನೀನು ಹೇಗಾರು ಇದೊಂದಕ್ಕೆ ನನ್ನ ಕೈ ಜೋಡಿಸು, ಹೇಗಾರು ಮಾಡಿ ಈ ಕೇಸ್ನ ವಿನ್ ಮಾಡಿಸೋಣ ಅಂತ ಹೇಳಿದರೆ ಸತ್ಯ ಮಾತ್ರ, ನಿನ್ನ ಸಹಾಯ ನನಗೆ ಯಾಕೋ ಬೇಡ, ನನ್ನ ತಂಗಿನ ಹೇಗೆ ಹೊರಗೆ ಅಂದರೆ ಕರ್ಕೊಂಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು ಅಂತ ಹೇಳಿ ಪಾಪ ರಾಣಿನೂ ಕರ್ಕೊಂಡು ಬಿಡ್ತಾನೆ. ಈ ಕಡೆ ಸತ್ಯನ ಹೇಗಾರು ಮಾಡಿ ಒಪ್ಪಿಸ್ಬೇಕು ಅಂತ ಬಾಲ ಮಾಡ್ತಿದ್ರು, ಆಗೋದೇ ಇಲ್ಲ. ಇಲ್ಲೊಂದು ಕಡೆ ವರ್ಧ ತುಂಬ ಟೆನ್ಷನಲ್ಲಿ ಓಡಾಡ್ತಿರ್ತಾನೆ. ಈ ಕಡೆ ಬ್ಯಾಗು ಸಿಗಲಿಲ್ಲ, ಸಾಕ್ಷಿನೂ ಸಿಗಲಿಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಅಷ್ಟೊತ್ತಿಗೆ ಸಾರಿಕಾ ಬಂದುಬಿಡ್ತಾಳೆ, ಅಣ್ಣ ಏನಾರು ಗೊತ್ತಾಯ್ತಾ, ಏನಾರು ಪೆನ್ ಡ್ರೈವ್ ಬಗ್ಗೆ ಗೊತ್ತಾಯ್ತಾ ಅಂದಾಗ, ಬ್ಯಾಗು ಸಿಗಲಿಲ್ಲ, ಏನೂ ಸಿಗಲಿಲ್ಲ ಅಂತ ಹೇಳ್ತಾನೆ. ಆವಾಗ ಇಲ್ಲೂ ಕೇಳ್ತಾನೆ, ನೀನು ಬಾಲನ ಮನೆಗೆ ಹೋದೆಲ್ಲ, ಬಾಲನ ಮನೇಲಿ ಏನಾದ್ರು ಸಾಕ್ಷಿ ಸಿಕ್ತಾ ಅಂತ ಕೇಳಿದಾಗ, ಇಲ್ಲ, ಅದೂ ಅಲ್ಲದೆ ಬಾಲ ನಾವು ನೋಡಿರೋ ಲಾಯರ್ನ ಬೇಡ ಅಂದ್ಬಿಟ್ಟ ಅಂದಾಗ ವರ್ಧನಿಗೆ ಮತ್ತೆ ಕೋಪ ಬರುತ್ತೆ. ನಾನು ಹೇಳಿದ್ನಲ್ವಾ, ಅವನೇನು ಕೇಳಲ್ಲ, ಅದೂ ಅಲ್ಲದೆ ನೀನೇ ಹೇಳಿದ್ದು ಕಾವೇರಿ ಹೇಗಾರು ನಮಗೆ ಸಿಗ್ತಾಳೆ ಅಂತ, ಅದೂ ಅಲ್ಲದೆ ಕಾವೇರಿ ಜೈಲಿಗೆ ಹೋದರೆ ನಮಗೇನು ಅಪಾಯ ಇಲ್ಲ ಅಂತ ಹೇಳಿದೆ, ಆದರೆ ಅವಳು ನೋಡು ಜೈಲಿಗೆ ಹೋದ್ರೂ ಈಗ ನಮಗೇನೆ ಅಪಾಯ, ಈ ಕೇಸ್ನ ಮತ್ತೆ ರೀಓಪನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ ಅಣ್ಣ, ಅವನಿಗೆ ಯಾವುದೇ ರೀತಿ ಸಾಕ್ಷಿಗಳು ಸಿಕ್ಕಿಲ್ಲ, ಕೋರ್ಟ್ ಕೇಳೋದೇ ಸಾಕ್ಷಿ. ಅಯ್ಯೋ, ಸಾಕ್ಷಿ ಸಿಕ್ತಿರುತ್ತೆ, ಆದರೆ ಅವನೇನು ನಿಂಗೆ ಹೇಳಿರ್ತಾನೆ ಹೇಳು ನೋಡೋಣ, ಯಾಕೆ ಹೇಳ್ತಾನೆ ಹೇಳು, ನೀನು ನನ್ನ ತಂಗಿ ಅಂತ ಅವ್ನು ಹೇಳಲ್ಲ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ನನಗೂ ನೀನೇ ವಿನ್ ಆಗಬೇಕು ಅಂತಲೇ ಇಷ್ಟ ತಾನೆ, ಅದೂ ಅಲ್ಲದೆ ಕಾವೇರಿ ಈ ಕೇಸಲ್ಲಿ ವಿನ್ನಾಗಿ ಹೊರಗೆ ಬರಬಾರ್ದು ಅಂತಾನೆ ಅಂತ ಇವಳು ಹೇಳ್ತಿರ್ತಾಳೆ. ಸರಿ, ನೀನು ಹೇಗಾರು ಮಾಡಿ ಬಾಲನ ಮನೆಗೆ ಹೋಗು, ಏನಾದ್ರು ಬ್ಯಾಗು ಅಂದರೆ ರಾಣಿ ಬ್ಯಾಗು ಅಲ್ಲಿದೆಯಾ ಅಂತ ಹುಡುಕು ಅಂದಾಗ ಸಾರಿಕಾ ಇದ್ದವಳು, ನಾನೇನಾದ್ರು ನೋಡುವಾಗ ಅಂದರೆ ಬಾಲಂಗೆ ಗೊತ್ತಾಗ್ಬಿಟ್ರೆ ಅವ್ನ ನಂಬಿಕೆನೇ ಕಳ್ಕೊಳ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಆ ಥರ ಏನೂ ಆಗಲ್ಲ, ನೀನು ಫಸ್ಟು ಹೋಗಿ ನೋಡು ಅಂತ ಈ ಕಡೆ ಒಂದು ಕಡೆ ಬಾಲ ಅಂದರೆ ಬಾಲನ ಮನೆಗೆ ಹೋಗಿ ಬ್ಯಾಗ್ ಇದೆಯಾ ನೋಡು ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಸಾರಿಕನೂ ಹುಡ್ಕೊಂಡು ಬರ್ತಾಳೆ, ಎಲ್ಲ ಕಡೆ ನೋಡ್ತಾಳೆ, ಆದರೆ ಎಲ್ಲೂ ಸಿಗ್ತಾನೇ ಇರಲ್ಲ.
ಎಲ್ಲ ಕಡೆ ಹೋಗ್ತಾಳೆ. ಲಾಸ್ಟಿಗೆ ಬಾಲನ್ ರೂಮಲ್ಲಿ ಇನ್ನೇನು ಕಬಾರ್ಡ್ ಓಪನ್ ಮಾಡಬೇಕು, ಅಲ್ಲೇ ರಾಣಿ ಬ್ಯಾಗ್ ಇರುತ್ತೆ. ಅಷ್ಟೊತ್ತಿಗೆ ಮ ನಮ್ಮ ಆ, ಸತ್ ಬಾ ನ ಬಾಲ ಅಲ್ಲಿಗೆ ಬಂದುಬಿಡ್ತಾಳೆ. ಅವಳು ಹುಡ್ಕೋದನ್ನ ಸ್ಟಾಪ್ ಮಾಡಿಬಿಡ್ತಾಳೆ. ಈ ಕಡೆ ಒಂದು ಕಡೆ ಎಲ್ಲರದು ಒಂದಾದರೆ ಈ ಪುಟ್ಟಕ್ಕ ಸರಳಂದೇ ಬೇರೆ. ಅವ್ರದ್ದು ಸೀರೆ ಚಿಂತೆ, ದುಡ್ಡು ಚಿಂತೆ, ಒಡವೆ ಚಿಂತೆ. ಆ, ಸ ಪುಟ್ಟಕ್ಕನ ಹತ್ರ ಸರಳ ಹೇಳ್ತಾ ಇರ್ತಾಳೆ, ನೋಡಮ್ಮ, ನಾನು ಇಂಥ ಒಳ್ಳೆ ಸೀರೆನೇನು ತಗೊಂಡಿರಲಿಲ್ಲ. ಈಗ ನೋಡು ಹೇಗಿದೆ, ಈ ಬಾರ್ಡ್ರು ನೋಡಮ್ಮ ಹೇಗಿದೆ ಅಂದಾಗ, ಚೆನ್ನಾಗಿದೆ ಕಣೆ, ಎಲ್ಲಿಂದ ತಗೊಂಡೆ ಅಂತ ಹೇಳಿದಾಗ, ಇನ್ನೆಲ್ಲಿ ಅಮ್ಮ, ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಯಾರ ಇನ್ಫ್ಲುಯೆನ್ಸರು ಹಾಕ್ಕೊಂಡಿದ್ರು, ಅವರಿಂದ ಆರ್ಡರ್ ಮಾಡಿದೆ ಅಮ್ಮ, ಒಂದೇ ದಿನಕ್ಕೆ ತಗೊಂಡ್ರು. ಇನ್ನೇನು ಈ ಸೀರೆ ಹಾಕ್ಕೊಂಡು ರೀಲ್ಸೇ ಮಾಡೋದು ಅಂದಾಗ, ಪುಟ್ಟಕ್ಕನು ಅವಳು ರೀಲ್ಸ್ ಮಾಡೋಳಲ್ಲ, ಅವಳು ಹೇಳ್ತಾರೆ, ಸರಿ ಸರಿ, ಹಾಗಾದರೆ ನನ್ನ ಜೊತೆ ನೀನು ರೀಲ್ಸ್ ಮಾಡು ಅಂದಾಗ, ನಿನ್ನ ಜೊತೆನಾ ಇಲ್ಲ ಅಂದಾಗ ಅವಳೊಂಥರ ಸಿಟ್ಟು ಮಾಡ್ಕೊತಾರೆ. ಅಯ್ಯೋ ಅಮ್ಮ, ಆ ಸಿಟ್ಟೆಲ್ಲ ಮಾಡ್ಕೊಬೇಡ, ಅದು ಬಿಡು, ನಿನಗೂ ನೋಡು ಒಳ್ಳೆ ಸೀರೆ ತಂದಿದ್ದೀನಿ ಅಂತ ಇವರಿಬ್ರದ್ದು ಬೇರೆಯೇ ಚಿಂತೆ. ಅಷ್ಟೊತ್ತಿಗೆ ರಾಣಿನ ಬೈಕೊಂಡು ಸತ್ಯ ಬರ್ತಾ ಇರ್ತಾನೆ. ನಿಂಗೆ ಎಷ್ಟು ಹೇಳಿದರೂ ಅರ್ಥ ಆಗೋದೇ ಇಲ್ಲ, ಸ್ಕೂಲಿಗೆ ಹೋಗು ಅಂದರೆ ಅಲ್ಲಿ ಇಲ್ಲಿ ಹೋಗಿದ್ಯಾ ಅಂತ ಬೈತಿರ್ತಾಳೆ. ಈ ಕಡೆ ಸರಳ ಇದ್ದವಳು, ಯಾಕ್ರಿ ಪಾಪ ಈ ಹುಡುಗಿಗೆ ಬೈತಿದ್ದೀರಾ ಅಂದಾಗ, ಪಾಪನ ಸ್ಕೂಲಿಗೆ ಹೋಗು ಅಂದರೆ ಲಾಯರ್ನ ಕೋರ್ಟಿಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಹೌದಾ, ಯಾಕೆ ಅಂತ ಕೇಳಿದಾಗ ಆವಾಗ ರಾಣಿ ಬಾಯಿ ಬಿಡ್ತಾಳೆ, ಲೋಹಿತನೇ ಹೇಳಿದ್ದು, ನೀನು ನಿಮ್ಮಮ್ಮನ ಹೊರಗೆ ಕರ್ಕೊಂಬರ್ಬೇಕು ಅಂದರೆ ಆ ಕೆಲಸ ನೀನೇ ಮಾಡಬೇಕು, ನೀನೇ ಲಾಯರ್ನ ಹುಡುಕ್ಬೇಕು ಅಂತ ಹೇಳಿದ್ಲು, ಹಾಗಾಗಿ ಹೋದೆ ಮಾವ ಅಂತ ಹೇಳ್ತಾಳೆ. ಸತ್ಯ ಸರಿ ಬೈತಾನೆ, ನೋಡ್ದ್ಯಾ ನಿನ್ನ ಮಗಳು ಏನೆಲ್ಲ ಹೇಳಿದಾಳೆ ಅಂತ, ಮತ್ತೆ ಅವಳು ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ ಅಂದಾಗ, ಈ ಕೋರ್ಟು ಕಚೇರಿ ಅಂದರೆ ದುಡ್ಡೆಲ್ಲ ಎಷ್ಟು ಬೇಕಾಗುತ್ತೆ ಗೊತ್ತಾ, ಆ ದುಡ್ಡೆಲ್ಲ ಎಲ್ಲಿಂದ ತರ್ತೀರಾ ಅಂದಾಗ, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾಳೆ. ವ್ಯವಸ್ಥೆ ಮಾಡಿದ್ದೀರಾ ಏನು ಅಂತ ಸರಳ ಅಷ್ಟೊತ್ತಿಗೆ ಒಬ್ಬರು ಬರ್ತಾರೆ. ಸರ್ ಬಂದ್ರ, ನಿಮಗೆ ಕಾಯ್ತಿದ್ದೆ ಅಂತ ಹೇಳ್ತಾರೆ. ಸರಿ, ಹಾಗಾದರೆ ಎಲ್ಲ ಡಾಕ್ಯುಮೆಂಟ್ಸ್ನ ತನ್ನಿ ಅಂತ ಹೇಳ್ತಾರೆ. ಅಂದರೆ ಸತ್ಯ ಈ ಕೇಸಿಗೋಸ್ಕರ ದುಡ್ಡು ಬೇಕು. ಈಗ ಕೋರ್ಟು ಕಚೇರಿ ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ, ಹಾಗಾಗಿ ಹೇಗಾರು ಮಾಡಿ ಈ ಕೇಸ್ನ ವಿನ್ ಮಾಡಬೇಕು, ಈ ಕೇಸ್ನ ಹೇಗಾರು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಈ ಕೇಸ್ನ ವಿನ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅವನು ತನ್ನ ಮನೆಯೇ ಮಾರಿ ಆ ದುಡ್ಡಿಂದ ತನ್ನ ತಂಗಿನ ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಹಾಗಾಗಿ ಅವನು ಮನೇನ ಅಡವಿಡಬೇಕು ಅಂತ ಆ ಡಾಕ್ಯುಮೆಂಟ್ನೆಲ್ಲ ತಂದು ತೋರಿಸ್ತಿರ್ತಾನೆ. ಸರ್ ಸರಿ ಇದೆಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ಹ್ಞೂ, ಎಲ್ಲ ಸರಿ ಇದೆ ಅಂತ ಅವರು ಚೆಕ್ ಮಾಡ್ತಾ ಇರ್ತಾರೆ. ಅಂದರೆ ಮನೆ ಅಡವಿಟ್ಟವ್ರು ಬಂದಿದ್ರಲ್ಲ ಅವ್ರ ಹತ್ರ. ಆದರೆ ಪುಟ್ಟಕ್ಕ ಮತ್ತು ಸರಳಂಗೆ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಸರಳ ಕೇಳ್ತಾರೆ, ಯಾಕ್ರಿ, ಏನ್ರಿ ಇದು ಅಂದಾಗ, ಅದೇ ಕಣೆ, ನೀನೀಗಷ್ಟೇ ಹೇಳ್ದಲ್ಲ, ಕೋರ್ಟು ಕಚೇರಿ ಅಂದರೆ ದುಡ್ಡು ತುಂಬ ಬೇಕಾಗುತ್ತೆ ಅಂತ, ಅದಕ್ಕೆ ಮನೆ ಪತ್ರ ಅಡವಿಡ್ತಿದ್ದೀನಿ ಅಂದಾಗ, ಈ ಕಡೆ ಸರಳಂಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಇನ್ನೂ ಅದನ್ನು ಅಲ್ಲಿ ಅವಳು ನಿಲ್ಲಿಸ್ಬೋದು ಅಂತ ಅನಿಸ್ತಿರುತ್ತೆ. ಪಾಪ ದೂರದಿಂದ ರಾಣಿನೂ ಇದೆಲ್ಲ ನೋಡ್ತಾ ಇರ್ತಾಳೆ. ಆದರೆ ರಾಣಿಗೆ ಒಂದು ಕಡೆ ಅಂದರೆ ಬಾಲ ಒಳ್ಳೇನಿರ್ಬೋದು, ಅವ್ರು ಈ ಕೇಸ್ನ ವಿನ್ ಮಾಡಿಕೊಡ್ಬೋದು ಅಂತಲೂ ಒಂದು ಕಡೆ ಯೋಚನೆ ಆಗ್ತಿರುತ್ತೆ. ಇಲ್ಲಿ ಮಾವ ಪಾಪ ಕೋರ್ಟು ಕಚೇರಿ ದುಡ್ಡಿಗೋಸ್ಕರ ತನ್ನ ಮನೆಯೇ ಅಡವಿಡ್ತಿದ್ದಾರೆ ಅನ್ನೋದು ಒಂಚೂರು ಬೇಜಾರಿರುತ್ತೆ. ಕೊನೆಯದಾಗಿ ಪಾಪ ರಾಣಿ ಮತ್ತು ಬಾಲ ಈ ಕೇಸಲ್ಲಿ ಒಟ್ಟಿಗೆ ಆಗ್ತಾರೆ ಅಂತ ಅನಿಸುತ್ತೆ. ಸೊ ಇವತ್ತು ಈ ಸಂಚಿಕೆಯಲ್ಲಿ ಇವೆಲ್ಲ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.